ಇದು ಜಾತಿ ಗಣತಿಯಲ್ಲ, ಆರ್ಥಿಕ ಸಮೀಕ್ಷೆ ಅಂತ ಸರ್ಕಾರ ಮೇಲಿಂದ ಮೇಲೆ ಹೇಳ್ತಾ ಇದ್ದರೂ ಕೂಡ ಯಾರೂ ಕೂಡ ಅದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ. ವರದಿಯ ಅಂಕಿಅಂಶಗಳು ಹೊರಬಿದ್ದಿರುವುದರ ಬೆನ್ನಲ್ಲೇ ಯಾವ ಜನಾಂಗದ ಆರ್ಥಿಕ ಸ್ಥಿತಿ ಹೇಗೆ ಇದೆ ಅನ್ನುವುದರ ಚರ್ಚೆಗೆ ಬದಲಾಗಿ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಮತ್ತು ವಿವಾದಕ್ಕೆ ದಾರಿ ಮಾಡಿಕೊಟ್ಬಿಟ್ಟಿದೆ. ಹಾಗೆಯೇ ಬಹುತೇಕವಾಗಿ ಎಲ್ಲ ಜಾತಿಗಳವರು ಕೂಡ ನಮ್ಮ ಸಂಖ್ಯೆ ಇಷ್ಟು ಕಡಿಮೆ ಇಲ್ಲ, ಜಾಸ್ತಿ ಸಂಖ್ಯೆಯಲ್ಲಿ ನಾವಿದ್ದೇವೆ, ಬೇಕಾಗಿಯೇ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ, ಇದರ ಹಿಂದೆ ಹುನ್ನಾರ ಅಡಗಿದೆ, ಇದನ್ನು ನಾವು ತೀವ್ರ ವಿರೋಧವನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಸ್ವಪಕ್ಷೀಯರೇ ಕೂಡ ಆಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಜಾತಿಯ ಸಂಘಟನೆಗಳವರು ಕೂಡ ಸರ್ಕಾರವನ್ನೇ ಬೀಳಿಸ್ಬಿಡ್ತವೆ ಈ ವರದಿಯನ್ನು ಜಾರಿಗೆ ತಂದರೆ ಅನ್ನುವಂತಹ ಎಚ್ಚರಿಕೆ ಕೊಡುವಂತಹ ವಿದ್ಯಮಾನಗಳು ಕೂಡ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾನೆ ಹೋಗ್ತಾ ಇದ್ದಾವೆ. ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರಿಗೆ ಮಾಡಿಕೊಟ್ಟಂತಹ ರಾಜಕೀಯ, ಆರ್ಥಿಕ ಮತ್ತು ಶೈಕ್ಷಣಿಕ, ಸಾಮಾಜಿಕ ಅನುಕೂಲತೆಗಳು ಏನಿದೆಯೋ ಅದರಿಂದಾಗಿ ಇವತ್ತಿಗೂ ಕೂಡ ದೇವರಾಜ ಅರಸು ಅವರನ್ನು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತಲೇ ಕರೆಯಲಾಗ್ತದೆ. ಹಾಗೆ ಅವರು ಅಜರಾಮರವಾಗಿ ಉಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯವರು ಕೂಡ ನನ್ನ ಅವಧಿನಲ್ಲಿ ಹಿಂದುಳಿದ ವರ್ಗದವರಿಗೆ ಏನಾದರೂ ಒಂದು ದೊಡ್ಡ ಮಟ್ಟದ ಕಾಣಿಕೆಯನ್ನು ಬಿಟ್ಟು ಹೋಗಬೇಕು, ಇತಿಹಾಸ ಪುಟಗಳಲ್ಲಿ ನನ್ನ ಹೆಸರು ಉಳಿಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಂಡೇ ಕಾಂತರಾಜ ಆಯೋಗದ ವರದಿಯನ್ನು ಜಾರಿಗೆ ತರೋಕ್ಕೆ ಉತ್ಸುಕರಾಗಿ ನಿಂತಿದ್ದಾರೆ. ತಮ್ಮ ಪಕ್ಷದವರಿಂದಲೇ ತೀವ್ರ ವಿರೋಧಕ್ಕೂ ಕೂಡ ಒಳಗಾಗ್ತಾ ಇದ್ದಾರೆ, ಪೇಚಿಗೆ ಸಿಲುಕಿಕೊಳ್ತಾ ಇದ್ದಾರೆ ಅನ್ನುವಂತಹ ವಾತಾವರಣವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದಾಗಿದೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿನ 1972ರಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಕ್ಷೇತ್ರಗಳು ಇದ್ದಿದ್ದು 223. ಅದರಲ್ಲಿ 150 ಕ್ಷೇತ್ರಗಳನ್ನು ಪ್ರಬಲ ಸಮುದಾಯದವರಾದ ಲಿಂಗಾಯತ ಮತ್ತು ಒಕ್ಕಲಿಗರಿಗೇ ಕೊಡಲಾಗ್ತಾ ಇತ್ತು. ಉಳಿದ 73 ಕ್ಷೇತ್ರಗಳಲ್ಲಿ ದಲಿತರು ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಸೀಟನ್ನು ಕೊಡಲಾಗ್ತಾ ಇತ್ತು. ದೇವರಾಜ ಅರಸು ಅವರು ಕಾಂಗ್ರೆಸ್ನ ಆ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನು ನೀಡ್ತಾರೆ. 223 ಕ್ಷೇತ್ರಗಳ ಪೈಕಿ 113 ಕ್ಷೇತ್ರಗಳನ್ನು ದಲಿತರು ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಕೊಟ್ಟು ಉಳಿದ ಸೀಟುಗಳನ್ನು ಮೇಲ್ವರ್ಗದವರಿಗೆ ಕೊಡ್ತಾರೆ. ಆ ಚುನಾವಣೆಯಲ್ಲಿ 113 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತಹ ಹಿಂದುಳಿದ ಮತ್ತು ದಲಿತ ವರ್ಗದವರಿಂದ 92 ಜನರು ಗೆದ್ದು ಬರ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ 163 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ. ಆಗ ದೇವರಾಜ ಅರಸು ಅವರು ಮಾಡಿದಂತಹ ಹಿಂದುಳಿದ ವರ್ಗಗಳ ರಾಜಕೀಯ ಸೂತ್ರ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಳ್ತದೆ, ಅವರಿಗೆ ಕೀರ್ತಿಯನ್ನು ಕೂಡ ತಂದುಕೊಳ್ತದೆ. ಆದರೆ ಆ ಸಂದರ್ಭದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಮೇಲ್ವರ್ಗದ ಸಮುದಾಯದ ನಾಯಕರ ವಿರೋಧವನ್ನು ಕಟ್ಟಿಕೊಳ್ಬೇಕಾಗ್ತದೆ. ತದನಂತರದ ರಾಜಕೀಯ ಜೀವನದಲ್ಲಿ ದೇವರಾಜ ಅರಸು ಅವರು ಇಳಿಮುಖವನ್ನು ಕಾಣ್ತಾನೇ ಹೋಗ್ತಾರೆ. ಅದು ಬೇರೆ ಬೇರೆ ರಾಜಕೀಯ ಕಾರಣಗಳು ಇರಬಹುದಾದರೂ ಕೂಡ ಬಹುಮುಖ್ಯವಾಗಿ ಅವರಿಗೆ ಮೇಲ್ವರ್ಗದವರು ಕೈಕೊಡ್ತಾ ಬಂದಂಥದ್ದು ಕೂಡ ಪ್ರಮುಖ ಅಂಶಗಳು ಅನ್ನೋದನ್ನು ಕೂಡ ನಾವು ಇಲ್ಲಿ ಮರೆಯೋದಕ್ಕೆ ಆಗೋದೇ ಇಲ್ಲ. ದೇವರಾಜ ಅರಸು ಅವರು ಹೇಗೆ ಇತಿಹಾಸ ಪುಟದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೋ ಅದೇ ರೀತಿಯಲ್ಲಿ ನಾನು ಕೂಡ ಉಳಿಯಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಈಗ ಕಾಂತರಾಜು ಆಯೋಗದ ವರದಿಯನ್ನು ಜಾರಿಗೆ ತರುವುದರತ್ತ ಮುಂದಡಿಯನ್ನು ಇಡ್ತಾ ಹೋಗ್ತಾ ಇದ್ದಾರೆ. ಆದರೆ ಹೆಜ್ಜೆ ಹೆಜ್ಜೆಗೂ ಅವರ ಪಕ್ಷದವರಿಂದಲೇ ದೊಡ್ಡ ಮಟ್ಟದ ಅಡೆತಡೆಗಳು ಉಂಟಾಗ್ತಾ ಇವೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದವರು ನಮ್ಮ ಸಂಖ್ಯೆಯನ್ನು ಬೇಕಾಗಿಯೇ ಕಡಿಮೆ ಮಾಡಲಾಗಿದೆ, ನಾವು ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದೇವೆ, ಸಿದ್ದರಾಮಯ್ಯ ಅವರು ಬೇರೆ ಅಜೆಂಡಾವನ್ನು ಇಟ್ಟುಕೊಂಡೇ ಈ ರೀತಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಉಯಿಲನ್ನು ಎಬ್ಬಿಸುವ ಮೂಲಕ ನಮಗೆ ಅನ್ಯಾಯವಾಗಿದೆ, ಈ ವರದಿ ಜಾರಿಗೆ ಬಂದಿದ್ದೇ ಆದರೆ ನಾವು ಸರ್ಕಾರವನ್ನೇ ಕೆಡವುತ್ತೇವೆ ಅನ್ನುವಂಥ ಎಚ್ಚರಿಕೆಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಜನಸಂಖ್ಯೆ ಹೆಚ್ಚಿದೆ ಹೊರತು ಈ ಆಯೋಗದ ವರದಿ ಕೊಟ್ಟಿರುವಂತಹ ಜನಸಂಖ್ಯೆಯಷ್ಟು ಕಡಿಮೆ ಇಲ್ಲವೇ ಇಲ್ಲ ಅನ್ನುವ ಪ್ರತಿಪಾದನೆಯನ್ನು ಮಾಡ್ತಾ ಮತ್ತೊಮ್ಮೆ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆಯನ್ನು ಮಾಡಬೇಕು. ಇದು ವೈಜ್ಞಾನಿಕ ಸಮೀಕ್ಷೆ ಅಲ್ಲವೇ ಅಲ್ಲ. ನಮ್ಮ ಮನೆಗಳಿಗೂ ಕೂಡ ಯಾವುದೇ ಸಮೀಕ್ಷೆದಾರರು ಬಂದು ಮಾಹಿತಿಯನ್ನು ಪಡೆದುಕೊಂಡಿಲ್ಲ. ಹೀಗಾಗಿ ಇದು ಅಪೂರ್ಣ ವರದಿ ಅನ್ನುವಂತಹ ಮಾತನ್ನೇ ಹೇಳ್ತಾ ಇರುವುದರ ಜೊತೆಗೇ ಸರ್ಕಾರಕ್ಕೆ ಇದು ದೊಡ್ಡ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಇದರ ಹಿಂದಿರುವ ರಾಜಕೀಯ ರಹಸ್ಯವನ್ನು ಗುರುತಿಸುವುದಾದರೆ 2.5 ವರ್ಷಗಳ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಳ್ಬೇಕಾಗ್ತದೆ. ಆ ಸ್ಥಾನವನ್ನು ತುಂಬೋದಕ್ಕೆ ಡಿ.ಕೆ. ಶಿವಕುಮಾರ್ ಎಲ್ಲ ರೀತಿಯ ಸನ್ನಾಹಗಳನ್ನು ಈಗಿನಿಂದಲೇ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕಟ್ಟಿ ಹಾಕುವುದಕ್ಕೋಸ್ಕರನೇ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ
ಹೊರಟಿದ್ದಾರೆ ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲೇ ಕೇಳಿ ಬರ್ತಾ ಇವೆ. ಅದು ಹೇಗೆ ಅಂತಂದರೆ, ಲಿಂಗಾಯತ ಮತ್ತು ಒಕ್ಕಲಿಗ ಜನಸಮುದಾಯ ಕಡಿಮೆ ಸಂಖ್ಯೆಯಲ್ಲಿ ಇದೆ. ಬೇರೆ ಹಿಂದುಳಿದ ವರ್ಗದವರು, ದಲಿತರ ಸಂಖ್ಯೆಯೇ ಅತಿ ಹೆಚ್ಚಾಗಿ ಇದೆ. ಜೊತೆಗೆ ಮುಸ್ಲಿಮರ ಸಂಖ್ಯೆಯೂ ಕೂಡ ಹೆಚ್ಚಾಗಿ ಇದೆ. ಇದರ ಪರಿಣಾಮವಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದಾದರೂ ಕೂಡ ಇತರೆ ಎಲ್ಲ ವರ್ಗದವರನ್ನು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ಮುಂದುವರೆದಿದ್ದೇ ಆದರೆ ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದು. ಅದೇ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರು ಒಂದಾದರೂ ಕೂಡ ಅಧಿಕಾರಕ್ಕಿರುವಷ್ಟು ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಆಗಬಾರದು ಅನ್ನುವಂತಹ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ ಅನ್ನುವ ವಿಶ್ಲೇಷಣೆಯನ್ನು ಮಾಡ್ತಾ ಇರುವುದರ ಜೊತೆಗೇ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಜನಗಣತಿ ಆಗಬೇಕು ಅನ್ನುವ ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲಿ ಅದೇ ರೀತಿಯ ಸಮೀಕ್ಷಾ ವರದಿ ಬಂದಿದೆ. ಇದನ್ನೇನಾದರೂ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರೋಧವನ್ನು ಮಾಡಿದ್ದೇ ಆದರೆ ಅದು ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ನೀತಿಗೆ ವಿರೋಧವಾದದ್ದೇ ಆಗ್ತದೆ. ಅದರ ಬದಲಿಗೆ ಡಿ ಕೆ ಶಿವಕುಮಾರ್ ಈ ವರದಿಯನ್ನು ಒಪ್ಕೊಂಡೇ ಬಿಟ್ಟರೆ ಅದು ಒಕ್ಕಲಿಗರ ವಿರೋಧವನ್ನು ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದಲ್ಲಿ ಎದುರಿಸುವಂತೆ ಆಗ್ತದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಇಕ್ಕಳಕ್ಕೆ ಸಿಲುಕುವಂತಹ ಸ್ಥಿತಿಯಲ್ಲಿ ಇದ್ದಾರೆ. ಹೀಗೆ ಇಕ್ಕಳಕ್ಕೆ ಸಿಲುಕುವಂತಹ ಸ್ಥಿತಿ ಆಗಲಿ ಅನ್ನುವ ದುರುದ್ದೇಶದಿಂದನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಮೀಕ್ಷಾ ವರದಿಯನ್ನು ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ ಅನ್ನುವ ಮಾತುಗಳು ಕಾಂಗ್ರೆಸ್ ವಲಯದಲ್ಲೇ ಕೇಳಿ ಬರ್ತಾ ಇವೆ. ಇನ್ನು ವಿರೋಧ ಪಕ್ಷಗಳವರಂತೂ ನಮ್ಮ ಜಾತಿಯ ಜನಸಂಖ್ಯೆಯನ್ನು ಬೇಕಾಗಿಯೇ ಕಡಿಮೆ ಮಾಡಿದ್ದಾರೆ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂತಹ ಜಾತಿಗಳನ್ನು ಉಪಜಾತಿಗಳಾಗಿ ವಿಂಗಡಿಸಿ ಜನಸಂಖ್ಯೆಯನ್ನು ನಿರ್ಧರಿಸಲಾಗಿದೆ. ಆದರೆ ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಮಾತ್ರ ಉಪಜಾತಿ ಉಪವರ್ಗಗಳಾಗಿ ವಿಂಗಡಿಸಿ ಇಲ್ಲ, ಎಲ್ಲರನ್ನೂ ಮುಸ್ಲಿಮರು ಅಂತಲೇ ಪರಿಗಣಿಸಿ ಅವರೇ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಜನಸಂಖ್ಯೆಯಲ್ಲಿ ಅನ್ನುವಂತಹ ಸಮೀಕ್ಷೆಯನ್ನು ಮಾಡಿಸಲಾಗಿದೆ. ಇದು ದುರುದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು. ಹಿಂದೂಗಳ ಜಾತಿಗಳನ್ನು ಒಡೆದು ಮುಸ್ಲಿಮರ ಜಾತಿಗಳೆಲ್ಲವನ್ನು ಒಗ್ಗೂಡಿಸಿ ಒಂದೇ ಧರ್ಮದ ಅಡಿಯಲ್ಲಿ ಹೆಸರಿಸ್ತಾ ಹೋಗ್ತಾ ಇರುವಂಥದ್ದು ನಿಜಕ್ಕೂ ದುರುದ್ದೇಶಪೂರಿತವಾದದ್ದೇ ಆಗಿದೆ. ಇದರ ಹಿಂದೆ ಓಲೈಕೆಯ ರಾಜಕಾರಣ ಅಡಗಿದೆ ಅನ್ನುವಂತಹ ದೊಡ್ಡ ಆರೋಪವನ್ನು ಮಾಡ್ತಾ ಇವೆ. ಹೀಗಾಗಿ ಇದು ಕಾಂಗ್ರೆಸ್ನಲ್ಲಿ ಜಾತಿಗಳ ಹೆಸರಿನಲ್ಲಿ ಹೋರಾಟವನ್ನು ಕಟ್ಟುವುದಕ್ಕೆ ಕಾರಣ ಆಗಿದ್ದರೆ, ವಿರೋಧ ಪಕ್ಷ ಅದರಲ್ಲೂ ಭಾರತೀಯ ಜನತಾ ಪಕ್ಷದವರಲ್ಲಿ ಹಿಂದೂ ಮುಸ್ಲಿಂ ಆಧಾರದಲ್ಲೇ ಹೋರಾಟವನ್ನು ಕಟ್ಟುವಂತಹ ಹವಣಿಕೆಗಳು ಕೂಡ ನಡೀತಾ ಹೋಗ್ತಾ ಇದೆ. ಇದರಿಂದಾಗಿಯೇ ನಮ್ಮ ರಾಜ್ಯದಲ್ಲಿ ಈಗ ಜಾತಿಯ ಕಿಚ್ಚು ದಿನಕ್ಕೂ ಬೇರೆ ಬೇರೆ ರೀತಿಯ ಬಣ್ಣವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ. ಕೆ ಶಿವಕುಮಾರ್ ತಮ್ಮ ಪಕ್ಷದ ಒಕ್ಕಲಿಗ ಶಾಸಕರು ಮತ್ತು ಶಾಸಕರುಗಳ ಸಭೆಯನ್ನು ಕರೆದು ಮಾತುಕತೆಯನ್ನು ನಡೆಸಿ ಸಂಪುಟ ಸಭೆಯಲ್ಲಿ ನಮ್ಮ ನಿಲುವು ಏನಾಗಿರಬೇಕಾಗುತ್ತೆ ಅನ್ನುವುದನ್ನು ತೀರ್ಮಾನ ಮಾಡಿಕೊಂಡಿದ್ದಾರೆ. ಆದರೆ ಅದನ್ನು ಸಾರ್ವಜನಿಕವಾಗಿ ನಾನು ಹೇಳೋದಿಲ್ಲ ಅನ್ನುವ ಮಾತನ್ನು ಹೇಳುವ ಮೂಲಕ ಗೌಪ್ಯತೆಯನ್ನು ಕಾಯ್ದುಕೊಳ್ತಾ ಹೋಗಿರುವುದು ನಿಜ. ಆದರೂ ಕೂಡ ಅವರು ಪಕ್ಷದ ನೀತಿಗೆ ವಿರುದ್ಧವಾಗಿ ಈ ಗಣತಿಯನ್ನು ವಿರೋಧಿಸ್ತಾರಾ ಅಥವಾ ಜಾತಿಯ ವಿರೋಧವನ್ನು ಕಟ್ಟಿಕೊಂಡು ಸಮೀಕ್ಷೆಯನ್ನು ಸಮರ್ಥನೆ ಮಾಡಿಕೊಳ್ತಾರಾ ಅನ್ನುವ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿರುವಂಥದ್ದು ರಾಜಕೀಯವಾಗಿ ತುಮುಲದ ಸ್ಥಿತಿಯನ್ನು ಎದುರಿಸ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಜಾತಿ ಕಿಚ್ಚು ರಾಜ್ಯದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲಿಸ್ತಾ ಹೋದರೂ ಕೂಡ ಸಿದ್ದರಾಮಯ್ಯ ಅವರು ಇದರಿಂದ ಒಂದು ದೊಡ್ಡ ಮಟ್ಟದ ಹೆಸರನ್ನು ಪಡೆದುಕೊಳ್ಳುವುದಕ್ಕೆ ಸಫಲ ಆಗ್ತಾ ಇರುವುದನ್ನು ನಾವು ಕಾಣ್ಬೋದಾಗಿದೆ. ನಾನು ಈ ಸಮೀಕ್ಷಾ ವರದಿಯನ್ನು ಜಾರಿಗೆ ತರೋದಕ್ಕೆ ಹೊರಟೆ, ಆದರೆ ಬೇರೆಯವರು ಇದನ್ನು ವಿರೋಧಿಸಿದರು ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ತಾವು ತಮ್ಮ ಜನಪ್ರಿಯತೆಯನ್ನು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವಲಯದಲ್ಲಿ ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ದಾರೆ ಅಂತ ತೋರಿಸ್ತಾ ಇರುವುದರ ಜೊತೆಗೇ ರಾಜ್ಯದಲ್ಲಿ ಈಗ ಎದುರಾಗಿರುವ ಜಾತಿಯ ಕಿಚ್ಚು ಯಾರ ರಾಜಕೀಯವನ್ನು ದಾನ ಮಾಡ್ತದೆ, ಕೊನೆಗೆ ರಾಜ್ಯ ಸರ್ಕಾರವನ್ನೇ ಇದು ಬಲಿ ತೆಗೆದುಕೊಂಡು ಬಿಡುತ್ತದೆ. ಲಿಂಗಾಯತ ಮತ್ತು ಒಕ್ಕಲಿಗರು ಜೊತೆಯಾಗಿ ಹೋರಾಟವನ್ನು ರೂಪಿಸುವ ಮೂಲಕ ದೇವರಾಜ ಅರಸು ಕಾಲದಲ್ಲಿ ಹೇಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ಒಂದಾಗಿ ರಾಜಕೀಯ ವೇದಿಕೆಯನ್ನು ನಿರ್ಮಾಣ ಮಾಡಿದ್ರು, ಈಗಲೂ ಕೂಡ ಅಂಥದ್ದೇ ರಾಜಕೀಯ ವೇದಿಕೆಯ ನಿರ್ಮಾಣಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆಯಾ ಅನ್ನುವಂತಹ ಬೆಳವಣಿಗೆ ಕೂಡ ನಡೀತಾ ಇದ್ದಾವೆ.
ಈ ಸಂದರ್ಭದಲ್ಲಿಯೇ ಅತಿ ಹೆಚ್ಚಾಗಿ ಅಗ್ನಿ ಪರೀಕ್ಷೆಗೆ ತುತ್ತಾಗಿರುವಂಥವರು ಡಿ ಕೆ ಶಿವಕುಮಾರ್. ಅತಿ ಇಕ್ಕಳದಲ್ಲಿ ಸಿಕ್ಕಿಕೊಂಡಿರುವರು ಕೂಡ ಡಿ ಕೆ ಶಿವಕುಮಾರ್. ಈ ಜಾತಿ ಕಿಚ್ಚಿನಿಂದ ಅವರು ಹೇಗೆ ಹೊರಕ್ಕೆ ಬರ್ತಾರೆ ಅನ್ನುವಂಥದ್ದೇ ಕುತೂಹಲ ಮೂಡಿಸಿರುವ ಸಂಗತಿ ಆಗಿದ್ದು, ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಶಾಶ್ವತವಾಗಿ ದೇವರಾಜ ಅರಸು ಅವರಂತೆಯೇ ತನ್ನ ಹೆಸರನ್ನು ಕೂಡ ಉಳಿಸ್ಕೊಳ್ಳಬೇಕು ಅನ್ನುವ ಕಾರಣದಿಂದ ರಾಜಕೀಯ ಹಿನ್ನೆಲೆಯನ್ನು, ರಾಜಕೀಯ ಲೆಕ್ಕಾಚಾರಗಳನ್ನು ಜೊತೆಗಿಟ್ಟುಕೊಂಡು ಸಿದ್ದರಾಮಯ್ಯ ಹೂಡಿರುವಂತಹ ಈ ಸಮೀಕ್ಷೆಯ ಜಾರಿಯ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ತಲ್ಲಣವನ್ನು ಎಬ್ಬಿಸ್ತಾ ಹೋಗ್ತಾ ಇದೆ. ವಿರೋಧ ಪಕ್ಷಗಳು ಮತ್ತು ಸ್ವಪಕ್ಷೀಯರಿಂದಲೇ ತೀವ್ರ ವಿರೋಧವನ್ನು ಕಟ್ಟಿಕೊಳ್ತಾ ಇರುವಂತಹ ಮುಖ್ಯಮಂತ್ರಿಯವರು ಇದರಿಂದ ಹೇಗೆ ಪಾರಾಗ್ತಾರೆ ಅಂತ ಕಾಯ್ದು ನೋಡುವುದಕ್ಕೆ ಹೆಚ್ಚು ದಿನಗಳು ಬೇಕಾಗಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.